ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಐ ನೆಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನೇ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಐ ನೆಕ್ ಬ್ಲೌಸ್ನ ತುಂಬ ಸಿಂಪಲ್ಲಾಗಿ ಕಟಿಂಗ್ ಮಾಡ್ಬೋದು. ಕಟಿಂಗ್ ಮತ್ತು ಸ್ಟಿಚಿಂಗ್ ಎರಡನ್ನೂ ಕೂಡ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ, ಬಟ್ ವಿಡಿಯೋ ಲೆಂತ್ ತುಂಬ ಜಾಸ್ತಿ ಆಗುತ್ತೆ, ಹಾಗೆ ನಿಮಗೂ ಕೂಡ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನಾನು ಕಟಿಂಗ್ ವಿಡಿಯೋನ ಮಾತ್ರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫಸ್ಟ್ ನಾರ್ಮಲಾಗಿ 32 ಸೈಜ್ದು ಬ್ಲೌಸ್, ಇದು ಐ ನೆಕ್ ಬ್ಲೌಸು 32 ಸೈಜು. ಇವಾಗ ನಾರ್ಮಲಾಗಿ 1/2 ಇಂಚ್ಗೆ ಒಂದು ಸ್ಟ್ರೈಟ್ಲೆ ಲೈನ್ ಹಾಕ್ಕೊಳ್ಳಿ. ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ಗೆ ನೀವು ಬ್ಯಾಕ್ ಲೆಂತ್ನ ನೀವು ಅಳತೆ ಬ್ಲೌಸಲ್ಲಿಟ್ಟು ನೀವು ನೋಡ್ಕೋಬೇಕಾಗುತ್ತೆ. ಬ್ಯಾಕ್ ಲೆಂತ್ ಎಷ್ಟಿದೆ ಅನ್ನೋದನ್ನು ಅಳತೆ ಬ್ಲೌಸಲ್ಲಿಟ್ಟು ನೋಡಿಕೊಂಡು ಮಾರ್ಕ್ ಮಾಡಿ. ಐ ನೆಕ್ ಬ್ಲೌಸಲ್ಲಿ ಫಸ್ಟ್ ಮೇನ್ ಪಾರ್ಟ್ ಇರೋದೇ ಫ್ರಂಟ್ ಪಾರ್ಟು. ಬ್ಯಾಕ್ ಪಾರ್ಟಲ್ಲಿ ನೀವು ಯಾವುದೇ ಡಿಸೈನ್ ಬೇಕಾದರೂ ಮಾಡ್ಕೋಬೋದು. ಇದು ಓಪನ್ ಇಡೋಕೆ ಹೇಳಿದ್ದಾರೆ, ಹಾಗಾಗಿ ನಾನು ಓಪನ್ ಇಡ್ತಾ ಇದ್ದೀನಿ. ಓಪನ್ ಬೇಡ ಅಂತಂದವರು ಕ್ಲೋಸ್ ನೆಕ್ ಕೂಡ ಇಟ್ಟು ಈ ರೀತಿ ಐ ನೆಕ್ನ ಇಟ್ಕೋಬೋದು. ಇದು ಓಪನ್ ಹೇಳಿದ್ದಾರೆ, ಹಾಗಾಗಿ ನಾನು ಓಪನ್ ಇಡ್ತಾ ಇದ್ದೀನಿ. ನೋಡಿ, ಬೆನ್ನಿನ ಉದ್ದ ಫಸ್ಟ್ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಮಾರ್ಕ್ ಮಾಡಬೇಕು. ಎಕ್ಸ್ಟ್ರಾ 1/2 ಇಂಚು ಸೇರಿಸಿ ನೀವು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚ್ ಮೇಲ್ಗಡೆ ಭುಜ ಜಾಯಿಂಟ್ ಮಾಡೋದಕ್ಕೋಸ್ಕರ 1/2 ಇಂಚ್ ಬೇಕಾಗುತ್ತಲ್ಲ, ಹಾಗಾಗಿ 1/2 ಇಂಚ್ ಎಕ್ಸ್ಟ್ರಾನ ಸೇರಿಸಿ ಮಾರ್ಕ್ ಮಾಡಿ. ಇವಾಗ ಸ್ಟ್ರೈಟ್ ಲೈನ್ನ ಹಾಕೋತಾ ಇದ್ದೀನಿ. ಐ ನೆಕ್ಗೆ ಅಥವಾ ಕಾಲರ್ ನೆಕ್ಗೆ ಮತ್ತು ಬೋಟ್ ನೆಕ್ಗೆ ಮೂರಕ್ಕೂ ಕೂಡ ನೀವು ಒಂದೇ ಮೆಜರ್ಮೆಂಟಲ್ಲಿ ಕಟಿಂಗ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇವಾಗ 8 ಇಂಚು 32 ಎದೆ ಸುತ್ತಳತೆ ಅಂತಂದರೆ 8 ಇಂಚ್ ಬರುತ್ತೆ. 8 ಇಂಚಲ್ಲಿ -1.5 ಇಂಚಸ್ನ ನಾವು ಮಾಡಬೇಕಾಗುತ್ತೆ. ನೀವು ಯಾವುದೇ ಬ್ಲೌಸ್ ಕಟಿಂಗ್ ಮಾಡಿದ್ರು ಅಷ್ಟೇ, ಬೋಟ್ ನೆಕ್ ಆಗಲಿ, ಐ ನೆಕ್ ಆಗಲಿ, ಕಾಲರ್ ನೆಕ್ ಆಗಲಿ, ಈ ಮೆಥಡ್ನೇ ಫಾಲೋ ಮಾಡಿ. ಇವಾಗ 1.5 ಇಂಚಸ್ನ ಮೈನಸ್ ಮಾಡಿದ್ರೆ 6.5 ಇಂಚ್ ಬರುತ್ತೆ. 6.5 ಇಂಚ್ಗೆ ನಾವು ಮಾರ್ಕ್ ಮಾಡ್ಕೋಬೇಕು. 6.5 ಇಂಚ್ಗೆ ಭುಜ ಮತ್ತು ನೆಕ್ ವಿಡ್ತ್ನು ಕೂಡ 6.5 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಆರ್ಮೋಲ್ ಕೂಡ 6.5 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. ಅದು ಲೆಂತಿ ವಿಡಿಯೋ 20 ನಿಮಿಷ 30 ನಿಮಿಷ ಲೆಂತ್ ಆಗೋದ್ರೆ ನಿಮಗೂ ಕೂಡ ನೋಡೋದಕ್ಕೆ ತುಂಬ ಬೇಜಾರು ಅನಿಸುತ್ತೆ. ಹಾಗಾಗಿ ನಾನು ಸಪ್ರೇಟ್ ವಿಡಿಯೋನ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದನ್ನು ಅಪ್ಲೋಡ್ ಮಾಡಿ ನೆಕ್ಸ್ಟ್ ಅದರ ಸ್ಟಿಚಿಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ. ಇವಾಗ ನಾರ್ಮಲಾಗಿ 1/2 ಇಂಚ್ಗೆ ಈ ರೀತಿ ಮಾರ್ಕ್ನ ಮಾಡಿ. 1 ಇಂಚ್ ಮಾಡಿದ್ರೆ ನೋಡಿ, ತೋರಿಸ್ತಿದ್ದೀನಿ ಅಲ್ವಾ, 1 ಇಂಚ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಆರ್ಮೋಲ್ ರೌಂಡ್ ಕೂಡ ಕರೆಕ್ಟ್ ಸಿಕ್ಕಲ್ಲ, ಹಾಗಾಗಿ ನೀವು 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚ್ ಮಾರ್ಕ್ ಮಾಡಿಕೊಂಡ್ರೆ ಅದು ಕರೆಕ್ಟಾಗಿ ಆರ್ಮೋಲ್ ರೌಂಡ್ ಅನ್ನೋದು ಸಿಗುತ್ತೆ. ಇವಾಗ ಆರ್ಮೋಲ್ ಕೂಡ ಮಾರ್ಕ್ ಮಾಡ್ತಾಯಿದ್ದೀನಿ 8 ಇಂಚಸ್ಗೆ. ನೋಡಿ, 8 ಇಂಚಸ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಏಯ್ಟ್ ಇಂಚಸ್ಗೆ ಮಾರ್ಕ್ ಮಾಡಾದ್ಮೇಲೆ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಆರ್ಮೋಲ್ ರೌಂಡ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ನೋಡಿ, ಕರೆಕ್ಟ್ ಬಂತು. ಇದು 1/2 ಇಂಚ್ಗೆ ನಾನು ಹೇಳಿದ್ನಲ್ಲ, ಅದೇ ರೀತಿ 1/2 ಇಂಚ್ಗೆ ಮಾರ್ಕ್ ಮಾಡಿದ್ರೆ ಮಾತ್ರ ಕರೆಕ್ಟ್ ಬರೋದು. ನೋಡಿ, 1 ಇಂಚಿಗೆ ಮಾರ್ಕ್ ಮಾಡಿದ್ರೆ ಕರೆಕ್ಟ್ ಬರೋದಿಲ್ಲ. ಇವಾಗ ನೆಕ್ ವಿಡ್ತ್ಗೆ ನಾವು ಬೋಟ್ ನೆಕ್ ಬ್ಲೌಸ್ಗಾದರೆ ನೀವು 4 ಇಂಚು 3.5 ಇಂಚು ಆ ರೀತಿ ಇಡ್ತಾಯಿದ್ರಿ. ಬಟ್ ಐ ನೆಕ್ ಬ್ಲೌಸ್ಗೆ ನೀವು ಆ ರೀತಿ ಇಡೋ ಆಗಿಲ್ಲ. ಈಗ 8 ಇಂಚ್ಗೆ ನಾವು 2.25 ಇಂಚು ಅಷ್ಟೇ ಇಡ್ತಾಯಿದ್ದೀನಿ. ನಾವು 8 ಇಂಚು ತಗೊಂಡಾಗ 32 ಎದೆ ಸುತ್ತಳತೆಗೆ ನೆಕ್ ವಿಡ್ತ್ನ 2.25 ಮಾತ್ರ ತಗೋತಾ ಇದ್ದೀನಿ. ನೀವು ಬೋಟ್ ನೆಕ್ ಬ್ಲೌಸ್ ತಗೊಳ್ಳೋ ಆಗಿಲ್ಲ, ಯಾಕಂದರೆ ಇದು ಸ್ವಲ್ಪ ನೆಕ್ ಹತ್ರ ಬಂದು ಕರೆಕ್ಟ್ ಫಿಟ್ಟಿಂಗಲ್ಲಿ ಕೂರಬೇಕು ಅಲ್ವಾ, ಹಾಗಾಗಿ ಇದಕ್ಕೆ 2.25 ತಗೋತಾ ಇದ್ದೀನಿ. 34, 36, 38 ಎದೆ ಸುತ್ತಳತೆಗೆಲ್ಲ 3 ಇಂಚನ್ನ ತಗೊಳ್ಳಿ. ಇದಕ್ಕೆ 2.25 2.25 ಆದರೂ ಸಾಕಾಗುತ್ತೆ. 2.25 ತಗೊಂಡಿದ್ದೀನಿ ನಾನು. ಇವಾಗ ಬ್ಯಾಕಲ್ಲಿ ಕೂಡ ಅಷ್ಟೇ, ಬ್ಯಾಕಲ್ಲಿ ಒಂದು ಡಿಸೈನ್ನ ನಾನು ರೌಂಡ್ ಮಾಡ್ತಾಯಿದ್ದೀನಿ. ಈಗ ಅವ್ರದ್ದು ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡಿ ಮಾರ್ಕ್ ಮಾಡಿಕೊಂಡು 3 ಇಂಚ್ಗೆ ಬ್ರಾಡ್ನ ತೆಗಿತಾ ಇದ್ದೀನಿ. ನಿಮಗೆ ಬೇಡ ಅಂತಂದರೆ ನೀವು ಪ್ಲೇನ್ ಕೂಡ ಸ್ಟಿಚ್ ಮಾಡ್ಕೋಬೋದು. ಇಲ್ಲ ಡಿಸೈನ್ ಯಾವುದಾದ್ರೂ ಬೇಕು ಅಂತಂದರೆ ನೀವು ಯಾವುದೇ ರೀತಿ ಡಿಸೈನ್ ಬೇಕಾದರೂ ಮಾಡ್ಕೋಬೋದು. ನಾನು ಈ ರೀತಿ ಪಾರ್ಟ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಲಿ ಅಂತ ಸ್ಟ್ರೈಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ರೌಂಡ್ ಬದಲು ಸ್ಟ್ರೈಟ್ ಹಾಕ್ಕೊಂಡಿದ್ದೀನಿ.
ಇವಾಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಇಷ್ಟೇ, ಸೊಂಟದ ಸುತ್ತಳತೆನ ನೀವು ನೋಡಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಅಷ್ಟೇ. ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದು ಬಿಡೋಣ. ಬ್ಯಾಕ್ ಪಾರ್ಟಲ್ಲಿ ನಾರ್ಮಲಾಗಿ ನೀವು ಯಾವ ರೀತಿ ಕಟಿಂಗ್ ಮಾಡ್ತೀರೋ ಅದೇ ರೀತಿ ಕಟ್ ಮಾಡ್ಬೋದು. ಬಟ್ ಇದರಲ್ಲಿ ಟ್ವಿಸ್ಟ್ ಇರೋದೇ ಫ್ರಂಟ್ ಪಾರ್ಟಲ್ಲಿ ಕಟಿಂಗ್ ಮಾಡೋ ಅಂಥದ್ದು. ಫ್ರಂಟ್ ಪಾರ್ಟು ಕರೆಕ್ಟು ಬಂತು ಅಂತಂದರೆ ನಿಮಗೆ ಐ.ವಿ ನೆಕ್ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಟ್ರೆಂಡಿಂಗಲ್ಲಿರುವಂಥ ಬ್ಲೌಸ್ ಇದು ಜಾಸ್ತಿ. ಇವಾಗ ಬ್ಯಾಕ್ ಪಾರ್ಟ್ನ ಈ ರೀತಿ ಕಟಿಂಗ್ ಮಾಡಿ ತೆಗೆದ್ಮೇಲೆ ಈ ರೀತಿ ತೆಗೆದು ಬಿಡೋಣ. ಕರೆಕ್ಟಾಗಿ ನೀವು ಯಾವ ರೀತಿ ಶೇಪ್ ನಿಮಗೆ ಇಷ್ಟ ಆಗುತ್ತೆ ಅದೇ ರೀತಿ ಶೇಪಲ್ಲಿ ಕೂಡ ನೀವು ಕಟ್ ಮಾಡ್ಕೋಬೋದು. ರೌಂಡ್ ಇಷ್ಟ ಆದರೆ ರೌಂಡ್, ಯಾವುದೇ ರೀತಿ ಶೇಪ್ ಕೂಡ ನೀವು ಕಟಿಂಗ್ ಮಾಡ್ಬೋದು. ನೀವು ಪ್ಲೇನ್ ಯಾವುದೇ ಶೇಪ್ ಇಲ್ಲದೆ ಹೊಲಿಯೋದ್ಕಿಂತ ಈ ರೀತಿ ಒಂದು ಶೇಪ್ ಕೊಟ್ಟು ಹೊಲಿಯೋದ್ರಿಂದ ತುಂಬಾ ಅಟ್ರಾಕ್ಟಿವ್ ಲುಕ್ ಕಾಣಿಸುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ಫ್ರಂಟ್ ಪಾರ್ಟ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಕನ್ಫ್ಯೂಸ್ ಆಗುತ್ತೆ ಬಿಗಿನರ್ಸ್ಗಂತೂ. ಇದನ್ನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದೇ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ. ಫಸ್ಟ್ ನೀವು ಬ್ಯಾಕ್ ಪಾರ್ಟಲ್ಲಿ ನೀವು ಕಟ್ ಮಾಡ್ಕೊಂಡಿದ್ರಿ ಅಲ್ವಾ, ಇವಾಗ ಫ್ರಂಟ್ ಪಾರ್ಟ್ಗೆ ಅದೇ ಬಟ್ಟೆ ಉಳಿದಿರುತ್ತಲ್ಲ ಅದನ್ನು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಇಟ್ಕೊಂಡು ಇವಾಗ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಅಳತೆ ತಗೊಂಡಿದ್ರಿ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾನ ತಗೋಬೇಕಾಗುತ್ತೆ. 1 ಇಂಚ್ ಎಕ್ಸ್ಟ್ರಾನ ತಗೊಂಡು ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೀವು ಬ್ಯಾಕ್ ಪಾರ್ಟ್ ತಗೊಂಡಿರೋದ್ಕಿಂತ 1 ಇಂಚನ್ನ ತಗೊಳ್ಳಿ. ಮೇಲ್ಗಡೆಗೆ 3 ಇಂಚಸ್ ಇರಬೇಕು, ಬಟ್ಟೆ ಮೇಲ್ಗಡೆಗೆ 3 ಇಂಚಸ್ ಇರಬೇಕು. ಆ ರೀತಿ ನೀವು ತಗೋಬೇಕು. ನೀವು 1 ಮೀಟರ್ ಲೈನಿಂಗ್ ತಗೊಂಡ್ರೂ ಕೂಡ ಓಕೆನೇ, ಯಾಕಂದರೆ ನಿಮಗೆ ಬಟ್ಟೆ ಸಾಲ್ಟೇಜ್ ಆದರೆ ಯಾವುದೇ ರೀತಿ ಜಾಯಿಂಟ್ ಮಾಡಿದ್ರೆ ಇದು ಕರೆಕ್ಟ್ ಬರೋದಿಲ್ಲ. ಇವಾಗ ನೋಡಿ ನಾನು ತೋರಿಸ್ತದ್ನಲ್ಲ 3 ಇಂಚಷ್ಟು ಬಟ್ಟೆ ಬಿಟ್ಕೊಂಡಿದ್ದೀನಿ ಎಕ್ಸ್ಟ್ರಾ. ನೋಡಿ 3 ಇಂಚ್ ಬಟ್ಟೆನ ಬಿಟ್ಟು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಹೈ ನೆಕ್ ಬರೋದೇ ನಾವು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಲ್ಲ ಅಲ್ಲಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ನೋಡಿ ಇಲ್ಲೂ ಕೂಡ ಅಷ್ಟೇ 6.5 ಇಂಚಸ್ಗೆ ನಾನು ಮಾರ್ಕ್ 6.5 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೆಕ್ ವಿಡ್ತು ಮತ್ತು ಭುಜ ಸೇರಿ 6.5 ಇಂಚು. ಆರ್ಮೋಲ್ ಕೂಡ 6.5 ಇಂಚಸ್ಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ನಮ್ಮ ಮನೇಲಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ 1/2 ಇಂಚ್ಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ನೀವು ಡೌನಿಂಗ್ ತೆಗೆಯೋದು ಮತ್ತು ಭುಜದ ಹತ್ರ ಕಟ್ಟಿಂಗ್ ಮಾಡೋದು ಯಾವುದೂ ಕೂಡ ಬೇಡ. ನಾನು ಈ ರೀತಿ ಹೇಳ್ಕೊಟ್ಟಿದ್ದೀನಿ ಅಲ್ವಾ, ಇದೇ ರೀತಿ ಕಟ್ ಮಾಡಿ ನೋಡಿ. ನೀವು ಎಷ್ಟು ಸಿಂಪಲ್ಲಾಗಿ ಕಟಿಂಗ್ ಮಾಡ್ಬೋದು. ಮತ್ತು ವೇರ್ ಮಾಡಿದಾಗಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಇಲ್ಲೂ ಕೂಡ ಅಷ್ಟೇ ನಾರ್ಮಲಾಗಿ ನಾವು ನೆಕ್ ವಿಡ್ತ್ನ ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ತಗೊಂಡಿದ್ವಿ ಅದೇ ರೀತಿ ತಗೋಬೇಕು. ಇವಾಗ 8 ಇಂಚ್ಗೆ ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಫಸ್ಟು. ಇಲ್ಲೂ ಕೂಡ ಒಂದು ಸಲ ಚೆಕ್ ಮಾಡಿಕೊಂಡೆ. ಇವಾಗ ಎದೆ ಸುತ್ತಳತೆನ ಮಾರ್ಕ್ ಮಾಡಾದಮೇಲೆ ಇಲ್ಲಿ 2.5 ಇಂಚಸ್ಗೆ ಇಲ್ಲೂ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ 2.5 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೀವು 34-38ಗೆಲ್ಲ ನೀವು 3 ಇಂಚ್ ಕಂಪಲ್ಸರಿ 3 ಇಂಚ್ ತೆಗಿಲೇಬೇಕು. 3 ಇಂಚ್ ತೆಗೆದ್ರೆ ಕರೆಕ್ಟ್ ಬರುತ್ತೆ. ಬೇಕಾದರೆ ಕಟಿಂಗ್ ಮಾಡಿ ಟ್ರೈ ಮಾಡಿ ನೋಡಿ. ಇವಾಗ ಫ್ರಂಟ್ ಡೀಪು ಸ್ವಲ್ಪ ನೀವು ಎಷ್ಟು ಡೀಪ್ ಇತ್ತು ಫ್ರಂಟ್ ಡೀಪು ನೀವು ನಾರ್ಮಲ್ ನಿಮ್ಮ ಬ್ಲೌಸಲ್ಲಿ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅದಕ್ಕಿಂತ 1/2 ಇಂಚ್ ಎಕ್ಸ್ಟ್ರಾನೇ ತೊಗೋಬೇಕಾಗುತ್ತೆ. ಯಾಕಂದರೆ ರೌಂಡ್ ಶೇಪ್ ಬರಬೇಕಲ್ಲ, ಹಾಗಾಗಿ ನಾನು ಇದಕ್ಕೆ 7 ಇಂಚಸ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಅಳತೆ ಬ್ಲೌಸ್ಗಿಂತ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡ್ರು ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಅಳತೆ ಬ್ಲೌಸ್ಗಿಂತ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಈ ರೀತಿ 3 ಇಂಚ್ಗೆ ಸ್ವಲ್ಪ ಬ್ರಾಡ್ ಬೇಕಲ್ಲ ಕೆಳಗಡೆ, ಹಾಗಾಗಿ 3 ಅಥವಾ 3.25 ಇಂಚ್ಗೆ ರೌಂಡ್ ಶೇಪ್ನ ಈ ರೀತಿ ಪಾರ್ಟ್ ನೆಕ್ಕಲ್ಲಿ ಶೇಪ್ನ ಕೊಡಿ. ಪಾರ್ಟ್ ನೆಕ್ ಶೇಪ್ ಬಂದು ನಾವು ಎಲ್ಲಿ ನೆಕ್ ವಿಡ್ತ್ನ ಮಾರ್ಕ್ ಮಾಡಿರ್ತೀವಿ ಅದು ಅಲ್ಲಿಗೆ ಬರಬೇಕು. ಆ ರೀತಿ ನೀವು ಶೇಪ್ನ ಕೊಡಬೇಕು. ಮೇಲ್ಗಡೆ 3 ಇಂಚು ನಾವು
ಎಕ್ಸ್ಟ್ರಾ ಇಟ್ಟಿರ್ತೀವಿ ಅಲ್ವಾ 3 ಇಂಚಿಂದ ಅಲ್ಲಿಂದ 1 ಇಂಚ್ಗೆ ನೀವು ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ನಿಮಗೆ ನೆಕ್ ಕಾಲರು ಎಷ್ಟು ಬರಬೇಕಾಗುತ್ತೆ ಐ ನೆಕ್ಕು ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೋಬೇಕು. ನೀವು 1 ಇಂಚ್ಗೆ ಮಾರ್ಕ್ ಮಾಡಿರ್ತೀರ ಅಲ್ವಾ, ಅಲ್ಲಿಗೆ ನೀವು ಈ ರೀತಿ ಶೇಪ್ನ ಕೊಟ್ಟು ನೀಟಾಗಿ ಜಾಯಿಂಟ್ನ ಮಾಡಿ ಕಟಿಂಗ್ ಮಾಡುವಾಗ ತೋರಿಸ್ತೀನಿ ಯಾವ ರೀತಿ ಅದನ್ನು ಕಟಿಂಗ್ ಮಾಡ್ಕೋತೀನಿ ಅಂತ. ಇವಾಗ ಇದನ್ನು ಕೂಡ ಕಟಿಂಗ್ ಮಾಡಿ ನೋಡಿ ತೋರಿಸ್ತಿದ್ದೀನಿ ಅಲ್ವಾ. 1 ಇಂಚ್ಗೆ ನಾವು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಗೆ ನೀವು ಕಟಿಂಗ್ನ ತೊಗೋಬೇಕು. ಲೆಂತು 3 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ವಲ್ಲ ಅದು, ಮತ್ತು 1 ಇಂಚ್ ಎಕ್ಸ್ಟ್ರಾ ಕಟ್ ಮಾಡಿದ್ವಲ್ಲ ಅದು. ಇವಾಗ ಇದನ್ನು ನೋಡಿ ಈ ರೀತಿ ಸೇಮ್ ನಾನು ಯಾವ ರೀತಿ ಕಟ್ ಮಾಡ್ತಾಯಿದ್ದೀನಿ ಅದೇ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಆರ್ಮೋಲ್ ಕೂಡ ಅಷ್ಟೇ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಆರ್ಮೋಲ್ ಕೂಡ ಕಟಿಂಗ್ ಮಾಡಾದಮೇಲೆ ಇವಾಗ ಫ್ರಂಟ್ ಡಾಟ್ಸ್ನ ನಾವು ಹಾಕೋಬೇಕಾಗುತ್ತೆ. ಫ್ರಂಟ್ ಡಾಟ್ಸ್ನ ನಾವು ಸೇಮ್ ಮೆಜರ್ಮೆಂಟ್ ನಾರ್ಮಲ್ ಬ್ಲೌಸ್ನ ನಾವು ಯಾವ ರೀತಿ ಕಟಿಂಗ್ ಮಾಡ್ತೀವಿ ಅದೇ ರೀತಿ ಭುಜದಿಂದ ಪಟ್ಟಿ ಪೀಸ್ವರೆಗೆ ಕೂಡ ನಾವು ನೋಡಿಕೊಂಡು ಅದನ್ನು ಕೂಡ ಹಾಕೋಬೇಕು. ಹಾಗೆ ನೋಡಿ ತೋರಿಸ್ತೀನಿ ಯಾವ ರೀತಿ ಅಂತ. ಭುಜದಿಂದ ಹಿಡಿದು ಪಟ್ಟಿ ಪೀಸ್ವರೆಗೆ ನೀವು ಅಳತೆನೇ ಇಟ್ಕೊಳ್ಳಿ. ಅಳತೆನೇ ಇಟ್ಕೊಂಡು ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡಿ ನೀವು ನೋಡಿ ನಾನು 12 ಇಂಚಿದೆ ಅದಕ್ಕೆ 13 ಇಂಚ್ ಇಟ್ಕೊಂಡು ಈ ರೀತಿ ಸ್ಟ್ರೈಟ್ ಹಾಕೋತಿದ್ದೀನಿ. ಮತ್ತು ಉಕ್ಸ್ ಪಟ್ಟಿಯಿಂದ ಪಟ್ಟಿ ಪೀಸ್ವರೆಗೆ ಎಷ್ಟಿದೆ ಅಷ್ಟನ್ನು ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಪಟ್ಟಿ ಪೀಸು ಮತ್ತು ಫ್ರಂಟ್ ಎರಡು ಕೂಡ ರೆಡಿ ಆಯಿತು ಒಟ್ಟಿಗೆ. ನಾನು ಇದನ್ನು ಮಧ್ಯಕ್ಕೆ ನೀವು ಕಟಿಂಗ್ ಮಾಡ್ಕೊಳ್ಳಿ. ಇವಾಗ ನೋಡಿ ಯಾವ ರೀತಿ ಬಂತು ಇದು ಅನ್ನೋದನ್ನು ತೋರಿಸ್ತೀನಿ. ಆಲ್ಟರ್ನೇಟ್ಗೆ ಯಾವ ರೀತಿ ಬಂದಿದೆ ಪರ್ಫೆಕ್ಟಾಗಿ ಅಂತ. ಇವಾಗ ಇದನ್ನು ಎರಡನ್ನೂ ಕೂಡ ಸ್ಟಿಚಿಂಗ್ ಮಾಡುವಾಗ ಅಟ್ಯಾಚ್ ಮಾಡಬೇಕು. ಇವಾಗ ನೋಡಿ ಅಟ್ಯಾಚ್ ಮಾಡಿದಾಗ ಎಷ್ಟು ಬರುತ್ತೆ ಅನ್ನೋದನ್ನು ಯಾವ ರೀತಿ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಈ ರೀತಿ ನಾವು ಸ್ಟಿಚಿಂಗ್ ಮಾಡಿದಾಗ ಇದು ಈ ರೀತಿ ಬರುತ್ತೆ. ತುಂಬಾ ನೀಟಾಗಿ ಕಾಣಿಸುತ್ತೆ ಬ್ಲೌಸ್. ಇವಾಗ ಜಾಸ್ತಿ ಟ್ರೆಂಡಿಂಗಲ್ಲಿರುವಂಥ ಬ್ಲೌಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗಲೂ ಕೂಡ. ಹಿಂದ್ಗಡೆ ಓಪನ್ ಇದ್ದರೆ ತುಂಬ ಇನ್ನೂ ನೀಟಾಗಿ ಕಾಣಿಸುತ್ತೆ. ಇವಾಗ ನೆಕ್ಸ್ಟು ನಾವು ಸ್ಲೀವ್ಸ್ ಕಟಿಂಗ್ನ ಮಾಡ್ಕೋಬೇಕು. ಸ್ಲೀವ್ಸ್ ಕಟಿಂಗ್ ನೋಡಿ ಸ್ಲೀವ್ಸ್ ಕಟಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ಮತ್ತು ಹಾಗೆ ಪಟ್ಟಿ ಪೀಸ್ನು ಕೂಡ ರೆಡಿಯಾಗಿದೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಕಟಿಂಗ್ ಮಾಡ್ಬೋದು ಅಂತ. ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.